5 ರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಮೇಲ್ನೋಟಕ್ಕೆ ಅನ್ಸದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕ್ರಾಂತಿಗೆ ಒಳಗಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನನಗನ್ಸುತ್ತೆ ಮೇ 5ನೇ ತಾರೀಕು ಆದ್ಮೇಲೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ವೀಕ್ಷಕರ ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಬಿಜೆಪಿಯ ಶಾಸಕರಾದಂತಹ ಸುರೇಶ್ ಗೌಡ್ರು ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಇಲ್ಲ ಒಂದ್ ಕಡೆ ಈ ತುಮಕೂರು ಭಾಗದ ನಾಯಕರುಗಳ ಸ್ಥಿತಿನೇ ಹಿಂಗೇನಾ ಅಂತ ಗೊತ್ತಾಗ್ಲಿಕ್ಕಿಲ್ಲ. ಯಾಕಂದ್ರೆ KN ರಾಜಣ್ಣ ಈ ಹಿಂದೆ ಸಂಕ್ರಾಂತಿ, ಯುಗಾದಿ ಕ್ರಾಂತಿ, ಜನವರಿ ಕ್ರಾಂತಿ ಯಾವೆಲ್ಲ ಕ್ರಾಂತಿಗಳ ಹೊಸ ಬಾಂಬ್ ಒಂದನ್ನ ಸಿಡಿಸಿ ಹೋದ್ರಲ್ಲ, ಇದೀಗ ಅದೇ ಸಾಲಿನಲ್ಲಿ ತುಮಕೂರು ಭಾಗದ ನಾಯಕರು ಮತ್ತೊಬ್ರು ಬಿಜೆಪಿಯ ಶಾಸಕರಾದಂತ ಸುರೇಶ್ ಗೌಡ್ರು ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಅದೇನಂದ್ರೆ ರಾಜ್ಯ ರಾಜಕಾರಣದಲ್ಲಿ ಮೇ 5ರ ನಂತರ ರಾಜ್ಯ ರಾಜಕಾರಣದಲ್ಲಿ ಹೊಸದೊಂದು ಮನ್ವಂತರಕ್ಕೆ ಸಾಕ್ಷಿ ಆಗಲಿದೆ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಂಚರಾಜ್ಯ ಚುನಾವಣೆ ಮುಗಿದ ನಂತರ ರಾಜಕಾರಣದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ, ಇಂತಹದೊಂದು ಹೊಸ ಬಾಂಬ್ ಅನ್ನ ಸಿಡಿಸಿರುವಂತದ್ದು ತುಮಕೂರು ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರಾದಂತಹ ಸುರೇಶ್ ಗೌಡ್ರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನಂತರ ನಾನೇ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗ್ಬೇಕೆನ್ನುವಂತ ಜಿದ್ದಿಗೆ ಬಿದ್ದಿದ್ರಲ್ಲ, ಅದರ ನಂತರ ಒಂದಷ್ಟು ಜನ ಮಂತ್ರಿಗಳು ನಾನು ಮಂತ್ರಿ ಆಗಬೇಕು, ಮಂತ್ರಿಗಿರಿಯನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಅಂತಾನೆ ದೆಹಲಿಯ ಹೈಕಮಾಂಡ್ ಬಾಗಿಲನ್ನ ತಟ್ಟಿ ನಿರಾಸೆಯಿಂದ ಹೊರಗಡೆ ಬರ್ತಾರೆ. ಅದಾದ ನಂತರ ನೋಡಿ, ನಾನು ಈ ಬಾರಿ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಎನ್ನುವಂತ ಜಿದ್ದಿಗೆ ಬಿದ್ದಿರುವಂತದ್ದು. ಮೇ 10ನೇ ತಾರೀಕು ಡೇಟ್ ಕೂಡ ಫಿಕ್ಸ್ ಆಗೋಗಿದೆ. DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಈ ರೀತಿಯ ಹೇಳಿಕೆಗಳನ್ನ ನಾವು ಹೇಳ್ತಾ ಇರುವಂತದ್ದಲ್ಲ, ಸ್ವತಃ ಬಿಜೆಪಿಯ ಶಾಸಕರಾದಂತ ಸುರೇಶ್ ಗೌಡ್ರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅತ್ತ MB ಪಾಟೀಲ್ ಕೂಡ ನಾನು ಮಂತ್ರಿ ಆಗ್ಬೇಕಂತೇಳಿ, ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಜಿದ್ದಿಗೆ ಬಿದ್ದಿದ್ದಾರೆ. ಮುಗದೊಂದು ಕಡೆ ತುಮಕೂರಿನಿಂದ ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಪರಮೇಶ್ವರ್ ಅವರು ಕೂಡ ರೇಸ್ನಲ್ಲಿ ಇರುವಂಥದ್ದು. ಹೀಗೆ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಆಂತರಿಕ ಕಚ್ಚಾಟ. ಇದರ ಕಚ್ಚಾಟದ ಪರಿಣಾಮವಾಗಿ ಮೇ 5ರ ನಂತರ ರಾಜ್ಯ ರಾಜಕಾರಣದಲ್ಲಿ ಹೊಸದೊಂದು ಮನ್ವಂತರಕ್ಕೆ ರಾಜ್ಯ ರಾಜಕಾರಣ ಸಾಕ್ಷಿಯಾಗುತ್ತೆ, ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ, ಇಂಥದ್ದೊಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಇಷ್ಟಕ್ಕೂ ಬಿಜೆಪಿ ಶಾಸಕರಾದಂತ ಸುರೇಶ್ ಗೌಡ್ರು ಏನ್ ಮಾತನಾಡಿದ್ದಾರೆ ಆ ವಿಡಿಯೋ ತೋರಿಸ್ತೀವಿ, ನೋಡ್ಕೊಂಬನ್ನಿ. DK ಶಿವಕುಮಾರ್ ಅವರ ಹೇಳಿಕೆ, ಸಿದ್ದರಾಮಯ್ಯನವರ ನಡೆ ನೋಡಿದ್ರೆ ಮೇ 5ನೇ ತಾರೀಕು ಆದ್ಮೇಲೆ 5 ರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ತಮಿಳುನಾಡು, ಕೇರಳ, ಪಾಂಡಿಚೇರಿ, ಅಸ್ಸಾಂ ಮತ್ತೆ ವೆಸ್ಟ್ ಬೆಂಗಾಲ್ ಈ ರಿಸಲ್ಟ್ ಬಂದ ಮೇಲೆ ಮೇಲ್ನೋಟಕ್ಕೆ ಅನ್ಸದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕ್ರಾಂತಿಗೆ ಒಳಗಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರು ನಿನ್ನೆ ಹೇಳಿಕೆ ಕೊಟ್ಟಿರುವಂಥದ್ದು, ನಿನ್ನೆ ಸಿದ್ದರಾಮಯ್ಯನವರು ಅವ್ರ ಮನೆಯಲ್ಲಿ ಆತ್ಮೀಯ ಬಳಗವನ್ನ ಕರೆದು ಮಾತಾಡಿರುವಂಥದ್ದು, ಅದಾದ್ಮೇಲೆ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥ ಹೇಳಿಕೆಗಳನ್ನು ಗಮನಿಸಿದ್ರೆ ಏನೋ ಒಂದು ಗೊಂದಲಗಳಾಗೋ ರೀತಿಯಲ್ಲಿ, ಕ್ರಾಂತಿ ಆಗೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನನಗನ್ಸುತ್ತೆ ಮೇ 5ನೇ ತಾರೀಕು ಆದ್ಮೇಲೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ಆಂತರಿಕ ಕಚ್ಚಾಟ, ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ G. ಪರಮೇಶ್ವರ್ ಸಾಹೇಬರು ತುಮಕೂರಿಂದ, ಸತೀಶ್ ಜಾರಕಿಹೊಳಿ ಅವರು ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ, MB ಪಾಟೀಲ್ರು ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ, DK ಶಿವಕುಮಾರ್ ಆಲ್ರೆಡಿ ಮುಖ್ಯಮಂತ್ರಿ ಆಗೋಗಿದ್ದಾರೆ. 10ನೇ ತಾರೀಕು ಡೇಟು ಫಿಕ್ಸ್ ಆಗೋಗಿದೆ. ಅದರಿಂದ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನನಗನ್ಸುತ್ತೆ ಇದು ಜನಪರ ಅಲ್ಲದ ಸರ್ಕಾರ, ಭ್ರಷ್ಟ ಸರ್ಕಾರ. ಇದು ಎಷ್ಟು ಬೇಗ ತೊಲಗುತ್ತೋ ಅಷ್ಟು ಬೇಗ ಕರ್ನಾಟಕಕ್ಕೆ ಒಳ್ಳೇದು ಅಂತೇಳಿ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಅವಧಿ ಪೂರ್ವ ಚುನಾವಣೆ ಬರುತ್ತೆ ಅಂತ ಮೇಲ್ನೋಟಕ್ಕೆ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟದಲ್ಲಿ ನೋಡಿದ್ರೆ ಮೇಲ್ನೋಟಕ್ಕೆ ಆ ತರ ಕಾಣಿಸ್ತಾ ಇದೆ ಅಂತ ಕಾಣುತ್ತೆ. ನೀವು ಚುನಾವಣೆಗೆ ರೆಡಿ ಆಗಿದ್ದೀರಾ ಸರ್? ಭಾರತೀಯ ಜನತಾ ಪಕ್ಷ, JDS ಮತ್ತೆ ಕಾಂಗ್ರೆಸ್, ಬಿಜೆಪಿ ಅಲಯನ್ಸ್ ಏನಿದೆ ಇದು ಬಲಿಷ್ಠವಾಗಿದೆ. ಇವತ್ತು ಚುನಾವಣೆ ನಡೆದ್ರು 175 ಸ್ಥಾನ ಕಾಂಗ್ರೆಸ್, ಬಿಜೆಪಿ ಮತ್ತೆ JDS ಗಳು ಬರ್ತವೆ. DK ಶಿವಕುಮಾರ್ ಅವರ ಹೇಳಿಕೆ, ಸಿದ್ದರಾಮಯ್ಯನವರ ನಡೆ ನೋಡಿದ್ರೆ ಮೇ 5ನೇ ತಾರೀಕು ಆದ್ಮೇಲೆ 5 ರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ತಮಿಳುನಾಡು, ಕೇರಳ, ಪಾಂಡಿಚೇರಿ, ಅಸ್ಸಾಂ ಮತ್ತೆ ವೆಸ್ಟ್ ಬೆಂಗಾಲ್ ಈ ರಿಸಲ್ಟ್ ಬಂದ ಮೇಲೆ ಮೇಲ್ನೋಟಕ್ಕೆ ಅನ್ಸದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕ್ರಾಂತಿಗೆ ಒಳಗಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರು ನಿನ್ನೆ ಹೇಳಿಕೆ ಕೊಟ್ಟಿರುವಂಥದ್ದು, ನಿನ್ನೆ ಸಿದ್ದರಾಮಯ್ಯನವರು ಅವ್ರ ಮನೆಯಲ್ಲಿ ಆತ್ಮೀಯ ಬಳಗವನ್ನ ಕರೆದು ಮಾತಾಡಿರುವಂಥದ್ದು, ಅದಾದ್ಮೇಲೆ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥ ಹೇಳಿಕೆಗಳನ್ನು ಗಮನಿಸಿದ್ರೆ ಏನೋ ಒಂದು ಗೊಂದಲಗಳಾಗೋ ರೀತಿಯಲ್ಲಿ, ಕ್ರಾಂತಿ ಆಗೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನನಗನ್ಸುತ್ತೆ ಮೇ 5ನೇ ತಾರೀಕು ಆದ್ಮೇಲೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ಆಂತರಿಕ ಕಚ್ಚಾಟ, ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ G. ಪರಮೇಶ್ವರ್ ಸಾಹೇಬರು ತುಮಕೂರಿಂದ,
ಸತೀಶ್ ಜಾರಕಿಹೊಳಿ ಅವರು ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ, MB ಪಾಟೀಲ್ರು ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ, DK ಶಿವಕುಮಾರ್ ಆಲ್ರೆಡಿ ಮುಖ್ಯಮಂತ್ರಿ ಆಗೋಗಿದ್ದಾರೆ. 10ನೇ ತಾರೀಕು ಡೇಟು ಫಿಕ್ಸ್ ಆಗೋಗಿದೆ. ಅದರಿಂದ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನನಗನ್ಸುತ್ತೆ ಇದು ಜನಪರ ಅಲ್ಲದ ಸರ್ಕಾರ, ಭ್ರಷ್ಟ ಸರ್ಕಾರ. ಇದು ಎಷ್ಟು ಬೇಗ ತೊಲಗುತ್ತೋ ಅಷ್ಟು ಬೇಗ ಕರ್ನಾಟಕಕ್ಕೆ ಒಳ್ಳೇದು ಅಂತ ಹೇಳಿ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಅಂದ್ರೆ ಅವಧಿ ಪೂರ್ವ ಚುನಾವಣೆ ಬರುತ್ತೆ ಅಂತ ತಾವು ಇದು ಮೇಲ್ನೋಟಕ್ಕೆ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟದಲ್ಲಿ ನೋಡಿದ್ರೆ ಇದು ಮೇಲ್ನೋಟಕ್ಕೆ ಆ ತರ ಕಾಣಿಸ್ತಾ ಇದೆ ಅಂತ ಕಾಣುತ್ತೆ. ನೀವು ಚುನಾವಣೆಗೆ ರೆಡಿ ಆಗಿದ್ದೀರಾ ಸರ್? ಭಾರತೀಯ ಜನತಾ ಪಕ್ಷ, JDS ಮತ್ತೆ ಕಾಂಗ್ರೆಸ್, BJP ಅಲಯನ್ಸ್ ಏನಿದೆ ಇದು ಬಲಿಷ್ಠವಾಗಿದೆ. ಇವತ್ತು ಚುನಾವಣೆ ನಡೆದ್ರು 175 ಸ್ಥಾನ ಕಾಂಗ್ರೆಸ್, BJP ಮತ್ತೆ JDS ಗಳು ಬರ್ತವೆ. ಕೇಳಿದ್ರಲ್ಲ, ಇದು ಬಿಜೆಪಿಯ ಶಾಸಕರಾದಂಥ ಸುರೇಶ್ ಗೌಡ್ರ ಹೇಳಿಕೆ ಆಗಿದೆ. ರಾಜ್ಯ ರಾಜಕಾರಣದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತದೆ. ನಿಜಕ್ಕೂ ಸ್ನೇಹಿತರೆ, ಇಂಥದ್ದೊಂದು ಬೆಳವಣಿಗೆ ರಾಜ್ಯದಲ್ಲಿ ನಡೆಯುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.